ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಗಗನ ನೀಲಿಮೆಯನ್ನ ಕಣ್ಗೆ ಸೊಗವೀವಂತೆ ಮುಗಿವ ತರಣಿಯ ರಕ್ತ ಹಿತವೆನಿಸದೇಕೋ ಸೊಗದ ಮೂಲವದೆಲ್ಲಿ ನೀಲದೊಳೋ ಕೆಂಪಿನೊಳೋ ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ. ಹಿಂದಿನ ಮುಕ್ತಕದಲ್ಲಿ ನಾವು ಹೊರಗಿನ ಬೆಡಗುಗಳಿಗೆ ನಮ್ಮನ್ನು ನಾವು ಕಟ್ಟಿ ಹಾಕ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ, ಅದರ ಒಳಗುಟ್ಟೇನು, ಯಾಕೆ ಹಾಗಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತಿದ್ವಿ. ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇಲ್ಲಿ ಒಂದು ಸ್ವಾರಸ್ಯಕರವಾದಂಥ ಉದಾಹರಣೆಯನ್ನು ಡಿವಿಜಿಯವರು ಕೊಡ್ತಾ ಇದ್ದಾರೆ. ಗಗನ ನೀಲಿಮೆಯನ್ನ ಅಂದರೆ ಆಕಾಶದ ನೀಲಿಯ ಬಣ್ಣ. ಆಕಾಶದಲ್ಲಿ ಯಾವ ಕಾರ್ಮೋಡಗಳು ಇಲ್ಲ, ಸುಂದರವಾದಂಥ ಒಂದು ತಿಳಿಯಾದಂಥ ಆಕಾಶ ಇದೆ. ಆ ಆಕಾಶದ ನೀಲಿಯ ಬಣ್ಣವನ್ನು ನೋಡಿದಾಗ ನಮಗೆ ಒಂದು ರೀತಿಯ ಮನಸ್ಸಿನಲ್ಲಿ ಶಾಂತಿಯ ಭಾವ ಉಂಟಾಗುತ್ತೆ. ಸೊ ಡಿವಿಜಿಯವರು ಹೇಳ್ತಿದ್ದಾರೆ, ಅವರಿಗೆ ಆ ನೀಲಿ ಬಣ್ಣದ ಆಕಾಶವನ್ನು ನೋಡಿದಾಗ ಸೊಗವು ಅಂದರೆ ಸಂತೋಷ ಆಗತ್ತಂತೆ, ಸುಖ ಅಂತ ಅನಿಸುತ್ತಂತೆ, ಶಾಂತಿ ಸಿಕ್ಕತ್ತಂತೆ. ಆದರೆ ಅದನ್ನು ನೋಡ್ತಾ ಇರೋವಂಥ ಕಣ್ಣುಗಳೇ ಬೇರೆ ಒಂದು ಸಂದರ್ಭವನ್ನು ನೋಡಿದಾಗ, ಆ ಸಂದರ್ಭ ಯಾವುದು? ಮುಗಿವ ತರಣಿಯ ರಕ್ತ. ಸೂರ್ಯಾಸ್ತ ಆಗ್ತಾ ಇದೆ. ಸೂರ್ಯಾಸ್ತದ ಸಮಯದಲ್ಲಿ ಇದುವರೆಗೂ ತಿಳಿಯಾಗಿ ನೀಲಿಯಾಗಿ ಸುಂದರವಾಗಿದ್ದಂತಹ ನಿಷ್ಕಲ್ಮಶವಾಗಿದ್ದಂತಹ ಆಕಾಶ ಬಣ್ಣ ಬದಲಾಯಿಸ್ತು. ಈಗ ಅದರ ಬಣ್ಣ ಕೆಂಪಾಯಿತು, ರಕ್ತ. ಸೊ ತರಣಿ ಅಂದರೆ ಸೂರ್ಯ ಇಳಿತಾ ಇದ್ದಾನೆ, ಮುಗೀತಾ ಇದ್ದಾನೆ, ಅಸ್ತಮಯವಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಿಳಿಯಾಗಿ ನೀಲಿಯಾಗಿದ್ದಂತಹ ಆಕಾಶದ ಬಣ್ಣ ಇದ್ದಕ್ಕಿದ್ದಂತೆ ಕೆಂಪಾಯಿತು. ಕೆಂಪಿನ ಹಲವಾರು ಛಾಯೆಗಳು ಅಲ್ಲಿ ತುಂಬೋಯಿತು. ಅದನ್ನು ನೋಡಿದ ತಕ್ಷಣ ಮನಸ್ಸಿಗೆ ಇದ್ದಂಥ ಹಿತ ಹೊರಟೋಗುತ್ತಂತೆ. ಎಲ್ರಿಗೂ ಹಾಗೆ ಆಗಬೇಕಂತಿಲ್ಲ. ಡಿವಿಜಿಯವ್ರು ಹೇಳ್ತಿದ್ದಾರೆ, ನನಗೆ ಹಾಗಾಗತ್ತೆ ಅಂತ. ತಿಳಿಯಾದ ಆಕಾಶವನ್ನು ನೋಡಿದಾಗ ನನಗೆ ಸಂತೋಷ ಆಗುತ್ತೆ. ಅದೇ ಆಕಾಶ ಮುಳುಗ್ತಾ ಇರುವಂಥ ಸೂರ್ಯನ ಕಿರಣಗಳಿಂದಾಗಿ ಕೆಂಪಾದಾಗ ನನ್ನ ಮನಸ್ಸಿನ ಹಿತ ಭಾವನೆ ಹೊರಟು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದನ್ನು ನೋಡಿದಾಗ ನನಗೆ ಸಂತೋಷ ಆಯಿತು, ಇನ್ನೊಂದನ್ನು ನೋಡಿದಾಗ ಇದ್ದಂಥ ಸಂತೋಷ ಹೊರಟೋಯ್ತು, ನೆಮ್ಮದಿ ಹೊರಟೋಯ್ತು. ಯಾಕೆ? ಸೊ ಆ ಸಂತೋಷ ಹಾಗಾದರೆ ಎಲ್ಲಿತ್ತು? ಅದು ನಿಜಕ್ಕೂ ಅಲ್ಲಿ ಆಕಾಶದಲ್ಲೇ ಇತ್ತಾ? ಅಥವಾ ಆ ಆಕಾಶ ನೀಲಿಯಾಗಿ ಕಾಣ್ತಾ ಇತ್ತಲ್ಲ, ಆ ನೀಲಿ ಬಣ್ಣದಲ್ಲಿತ್ತ? ಅಥವಾ ಆ ಕೆಂಪು ಬಂದದ್ರಿಂದ ನನ್ನ ಸೊಗ ಹೊರಟೋಯ್ತಾ? ಒಂದು ವಸ್ತು ಇದ್ದಾಗ ಆ ವಸ್ತುವನ್ನು ನೋಡಿ ನಾವು ಕೆಲವು ಸಮಾಧಾನಕರವಾದಂಥ ಭಾವನೆಗಳನ್ನು ನಮ್ಮಲ್ಲಿ ನಾವು ಸ್ಫುರಿಸ್ಕೊಳ್ತೇವೆ, ಸಕಾರಾತ್ಮಕವಾದಂಥದ್ದು. ಅದು ನನ್ನ ಸ್ಥಾಯಿ ಭಾವವಾಗಿದ್ದಾಗ ಅದನ್ನು ತೊಡೆದು ಹಾಕುವಂಥ ಇನ್ನೊಂದು ಭಾವ ಬರಬಹುದಾ? ಕೆಂಪು ಬಂದದ್ದರಿಂದ ನನ್ನ ಮನಸ್ಸಿನಲ್ಲಿ ಸ್ಥಾಯಿಯಾಗಿ ನಿಂತಿದ್ದಂತಹ ಆ ಶಾಂತ ಭಾವ ಏನಿತ್ತು ಅದೆಲ್ಲ ಹೊರಟೋಯ್ತಾ? ಸೊ ಅದನ್ನು ತೊಡೆದು ಹಾಕುವಂಥ ಶಕ್ತಿ ಆ ಕೆಂಪಿಗೆ ಎಲ್ಲಿಂದ ಬಂತು? ನೀಲಿ ಆಕಾಶ, ಕೆಂಪು ಆಕಾಶ, ಬರೀ ಆಕಾಶ. ಸೊ ಹೀಗೆ ಯಾವ ಒಂದು ವಸ್ತುವಿನಿಂದ ನನ್ನ ಮನಸ್ಸಿನಲ್ಲಿ ಆ ಭಾವನೆಗಳು ಸೃಷ್ಟಿಯಾಗ್ತಾ ಇವೆ ಅನ್ನೋದೊಂದು ಪ್ರಶ್ನೆ.
ಇನ್ನೊಂದು ಬಹಳ ಸ್ವಾರಸ್ಯಕರವಾದಂಥ ಪ್ರಶ್ನೆ ಡಿ ವಿ ಜಿಯವರು ಇಲ್ಲಿ ಹಾಕ್ತಾರೆ ಮುಂದಿನ ಕಡೆಯ ಸಾಲಿನಲ್ಲಿ, ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ. ಅದು ಆಕಾಶದ್ದೂ ಅಲ್ಲ, ನೀಲಿಯದ್ದೂ ಅಲ್ಲ, ಕೆಂಪಿನದ್ದೂ ಅಲ್ಲ, ಬರೀ ನನ್ನ ಮನಸ್ಸಿನ ಒಂದು ಏರುಪೇರುಗಳಿಂದಾನೇ ಈ ಸೊಗ ಅಥವಾ ಅಶಾಂತಿ ಇದೆರಡೂ ಕೂಡ ಸೃಷ್ಟಿಯಾಗ್ತಾ ಇರಬಹುದಾ? ಸೊ ಇದು ನಮ್ಮ ನಿಜ ಜೀವನಕ್ಕೆ ಬಹಳ ಮುಖ್ಯವಾದಂಥ ಒಂದು ಪಾಠ. ಬಗೆವೆನ್ನ ಮನಸ್ಸಿನೊಳ ಮಂಕುತಿಮ್ಮ. ನಾವು ಡಿ ವಿ ಜಿಯವರು ಕೊಟ್ಟಿರೋಂಥ ಈ ನೀಲಿ ಆಕಾಶ ಕೆಂಪು ಆಕಾಶಗಳನ್ನು ಒಂದು ಸಂಕೇತವಾಗಿ ತಗೊಂಡು ನಮಗೆ ಶಾಂತಿಯನ್ನು ಕೊಡುವಂಥ ಸಂದರ್ಭಗಳನ್ನು ಅಥವಾ ನಮ್ಮನ್ನು ವಿಚಲಿತರಾಗಿ ಮಾಡುವಂಥ ಒಂದು ಸಂದರ್ಭಗಳನ್ನು ನಾವು ಆಲೋಚನೆ ಮಾಡ್ಕೊಳ್ಳೋಣ. ಅನೇಕ ಸರ್ತಿ ಇದು ಸಂಬಂಧಗಳನ್ನು ಕುರಿತಾಗಿ ಇರುತ್ತೆ. ಡಿ ವಿ ಜಿಯವರು ಕೊಟ್ಟಿರೋ ಉದಾಹರಣೆ ಅದು ಪ್ರಕೃತಿಯಲ್ಲಿ ಜೀವರಹಿತವಾದಂತಹ ಒಂದು ಆಕಾಶ ಮತ್ತು ಅದರಲ್ಲಿರೋ ಬಣ್ಣಗಳದ್ದು ಕೊಟ್ಟಿದ್ದಾರೆ. ನಾವು ಬರೀ ಅದರಿಂದ ವಿಚಲಿತರಾಗೋದಿಲ್ಲ, ಅದರಿಂದ ನಾವು ಶಾಂತಿಯನ್ನು ಪಡೆಯೋದಿಲ್ಲ. ಹೆಚ್ಚಾಗಿ ಮನುಷ್ಯ ಸಂಬಂಧಗಳು ನಮ್ಮನ್ನು ವಿಚಲಿತರನ್ನಾಗೂ ಮಾಡುತ್ತೆ, ನಮ್ಮನ್ನು ಸಂತುಷ್ಟರನ್ನಾಗೂ ಮಾಡುತ್ತೆ. ಸೊ ನಮಗೆ ಸಪೋಸ್ ಯಾರ್ದೋ ಒಬ್ಬರ ಜೊತೆ ವ್ಯವಹರಿಸುವಾಗ ನಮ್ಗೆ ಬಹಳ ಸಂತೋಷ ಆಗುತ್ತೆ, ನಮಗೆ ಶಾಂತಿ ಸಿಕ್ಕತ್ತೆ, ನೆಮ್ಮದಿ ಸಿಕ್ಕತ್ತೆ ಅಂತ ಅಂದ್ಕೊಳ್ಳೋಣ. ಅದು ಡಿ ವಿ ಜಿಯವರ ನೀಲಿ ಗಗನ. ಇನ್ಯಾರನ್ನೋ ನೋಡಿದಾಗ ನಮಗೆ ಕೋಪ ಬರುತ್ತೆ, ನಮಗೆ ಭಯ ಆಗುತ್ತೆ, ನಮಗೊಂದು ರೀತಿಯ ತಿರಸ್ಕಾರ ಆಗುತ್ತೆ ಅಂತಂದರೆ ಅದು ಡಿ ವಿ ಜಿಯವರು ಹೇಳೋಂಥ ಕೆಂಪು ಆಗಸ. ಸೊ ಈಗ ನನ್ನ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಏರುಪೇರುಗಳನ್ನು ನಾನು ಯಾರು ಕಾರಣ ಅದಕ್ಕೆ ಅಂತ ನಾನು ಅವ್ರಿಗೆ ಇದು ಮಾಡ್ಕೊಳ್ಬೇಕು? ನನ್ನ ಮನಸ್ಸಿನಲ್ಲಿ ನೆಮ್ಮದಿ ಸಿಗ್ತಾ ಇದೆ ಅಂತಂದರೆ ಅದು ಆ ವ್ಯಕ್ತಿಯ ವಿಶೇಷವೋ ಅಥವಾ ಬಗೆವೆನ್ನ ಮನದೊಳಗೋ ನನ್ನ ಮನಸ್ಸದ್ದೇನಾ? ಯಾರನ್ನೋ ನೋಡಿದಾಗ ನನಗೆ ಕೋಪ ಬರುತ್ತೆ, ನನಗೆ ಭಯ ಆಗುತ್ತೆ, ದ್ವೇಷ ಬರುತ್ತೆ, ತಿರಸ್ಕಾರ ಬರುತ್ತೆ ಅಂತಂದರೆ ನಾನು ಎಷ್ಟೋ ಸತಿ ಅನ್ಕೋತೀನಿ ಅವರದ್ದು ತಪ್ಪು, ಅವರ ತಪ್ಪಿನಿಂದಾಗಿ ನನಗೆ ಹಿಂಗಾಗ್ತಾ ಇದೆ ಅಂತ. ಆದರೆ ನಾವು ಅಂತರೀಕ್ಷಣೆ ಮಾಡ್ಕೊಳ್ಬೇಕಾಗಿರೋಂಥದ್ದು ಏನಂದರೆ, ಬಹುಶಃ ಬರೀ ಅವರದ್ದೇ ತಪ್ಪಲ್ಲ, ಅವರನ್ನು ಈ ರೀತಿಯಾಗಿ ಈ ದೃಷ್ಟಿಕೋನದಿಂದ ನೋಡ್ತಾ ಇರುವಂತಹ ನನ್ನ ತಪ್ಪು ಕೂಡ ಇರಬಹುದಲ್ವಾ? ಆ ಭಾವನೆ ನನ್ನೊಳಗಡೆ ಸ್ಫುರಿಸೋದಕ್ಕೆ ನನ್ನ ಮನಸ್ಸೇ ಒಂದು ರೀತಿಯಲ್ಲಿ ಕಾರಣವೂ ಆಗಿರಬಹುದಲ್ವಾ ಅನ್ನೋಂಥ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನು ಡಿ ವಿ ಜಿಯವರು ನಮಗೆಲ್ಲ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಭಾವನೆಗಳ ಏರುಪೇರುಗಳನ್ನು ಉಂಟು ಮಾಡ್ತಿರೋಂಥ ಸಂದರ್ಭಗಳ ಬಗ್ಗೆ ಒಂದು ರೀತಿಯ ಅಂತರ್ದೃಷ್ಟಿಯಿಂದ ನಮ್ಮನ್ನು ನಾವು ವೀಕ್ಷಣೆ ಮಾಡಿಕೊಂಡಾಗ ಬಗೆವೆನ್ನ ಮನಸ್ಸಿನೊಳೋ ಅನ್ನೋಂಥ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರವನ್ನು ನಾವು ಕೊಟ್ಕೊಂಡಾಗ ಎಷ್ಟೋ ಸರ್ತಿ ಏರುಪೇರುಗಳನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಶಾಂತ ಸ್ಥಾಯಿ ಸ್ಥಿತಿಯಲ್ಲೇ ನಮ್ಮ ದಿನವನ್ನು ಕಳಿಬಹುದು ಅಂತ ಇದರ ಪಾಠ.